ಆತ್ಮೀಯ ಬಂಧುಗಳೇ ನಮಸ್ಕಾರ, ಹೇಗಿದ್ದೀರಾ? ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಚಲಿತ ಘಟನೆಗಳು ಅನ್ನುವಂಥದ್ದು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತೆ. ಸಿಲೆಬಸ್ಸು ನಿಮಗೆ ಯಾವುದು ಬೇಕಾದರೂ ಕೊಟ್ಟಿರ್ಬೋದು, ಆದರೆ ಪ್ರಚಲಿತ ಘಟನೆಗಳಿಗೆ ರಿಲೇಟೆಡ್ ಆದಂತಹ ವಿಚಾರಗಳನ್ನು ನಿಮಗೆ ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಏಕೆಂದರೆ ಇತಿಹಾಸ ಅಂತ ಇದ್ದಾಗ ಪ್ರಚಲಿತ ಘಟನೆಗಳಲ್ಲಿ ಇತಿಹಾಸ ಏನಾಗಿದೆ, ರಾಜಕೀಯದ ವಿಚಾರಗಳೇನಾಗಿದೆ, ಭೌಗೋಳಿಕ ವಿಚಾರಗಳೇನಾಗಿದೆ, ಇವೆಲ್ಲವೂ ಕೂಡ ಸಾಂಸ್ಕೃತಿಕ ವಿಚಾರಗಳೇನಾಗಿದೆ, ಇವೆಲ್ಲವೂ ಕೂಡ ಪ್ರಚಲಿತ ಘಟನೆಗಳೊಳಗೆ ಲಿಂಕ್ ಆಗಿರುತ್ತೆ. ಪ್ರಶಸ್ತಿಗಳಿರ್ಬೋದು, ಪುರಸ್ಕಾರಗಳಿರ್ಬೋದು, ಅಂತಾರಾಷ್ಟ್ರೀಯ ಸಮ್ಮೇಳನಗಳಿರ್ಬೋದು, ಸಮಾವೇಶಗಳಿರ್ಬೋದು, ಅಥವಾ ಯಾವುದಾದ್ರೂ ಒಪ್ಪಂದಗಳಿರ್ಬೋದು, ಅಥವಾ ರಾಜಕೀಯದ ಇತ್ತೀಚಿನ ಬೆಳವಣಿಗೆಗಳಿರ್ಬೋದು, ಕ್ರೀಡೆಗಳಿರ್ಬೋದು, ಈ ರೀತಿ ಅನೇಕ ವಿಚಾರಗಳು ಪ್ರಚಲಿತ ಘಟನೆಗಳ ಜೊತೆಗೆ ಹಾಸುಹೊಕ್ಕಾಗಿರುತ್ತೆ. ಯಾಕೆಂದರೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನೀವು ನಿಮ್ಮ ಸುತ್ತಮುತ್ತಲ ಸಮಾಜದ ಬಗ್ಗೆ ಎಷ್ಟು ತಿಳ್ಕೊಂಡಿದ್ದೀರಾ ಅನ್ನೋವಂಥದ್ದನ್ನು ತಿಳಿಸುವಂಥದ್ದು ಈ ಪ್ರಚಲಿತ ಘಟನೆಗಳು. ಈಗ ಅಂಚೆ ಇಲಾಖೆ ಪದೋನ್ನತಿ ಪರೀಕ್ಷೆಗಳಿಗೆ ನಿಮಗೆ ಪ್ರಚಲಿತ ಘಟನೆಗಳು ಎಲ್ಲೂ ಮೆನ್ಷನ್ ಮಾಡಿಲ್ಲ. ಆದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೀವು ನೋಡಿಕೊಂಡಿದ್ದಾಗ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಏನು ಸ್ಪೋರ್ಟ್ಸ್, ಈಗ IPL ನಡೀತು ಹೋದ 2020ರಲ್ಲಿ. ಆ IPLಗೆ ಸಂಬಂಧಪಟ್ಟಂಥ ಹಲವಾರು ವಿಚಾರಗಳನ್ನು ಅಲ್ಲಿ ಪ್ರಶ್ನೆಗಳನ್ನು ವಿವಿಧ ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿದ್ದಾರೆ. ಸ್ಪೋರ್ಟ್ಸ್ಗೆ ರಿಲೇಟೆಡ್ ಆಗಿರೋ ಪದಗಳನ್ನು ಅಲ್ಲಿ ಕೇಳಿದ್ದಾರೆ. ಪುಸ್ತಕಗಳಿರ್ಬೋದು, ಲೇಖಕರುಗಳಿರ್ಬೋದು, ಘೋಷಣೆಗಳಿರ್ಬೋದು, ಓಕೆ, ಹೆಸರುಗಳಿರ್ಬೋದು, ಅಡ್ಡ ಹೆಸರುಗಳು ಅಥವಾ ಫೇಮಸ್ ಹೆಸರುಗಳಿರ್ಬೋದು, ಯಾವುದೋ ಚಳುವಳಿಗಳು ನಡೆದಿರುವಂತಹ ಸ್ಥಳಗಳಿರ್ಬೋದು, ಅಥವಾ ಹಳೆ ಹೆಸರುಗಳು, ಈಗಿನ ಹೆಸರುಗಳು, ದೇಶಗಳ ಕರೆನ್ಸಿಗಳು, ಇವೆಲ್ಲವೂ ಕೂಡ ಜನರಲ್ ನಾಲೆಡ್ಜ್ ಆಗಿದ್ದರೂ ಕೂಡ ಅದೊಂದು ಪ್ರಚಲಿತವಾಗಿ ನಾವು ತಿಳ್ಕೊಂಡಿರಬೇಕಾದ ಅಷ್ಟು ವಿಚಾರಗಳು. ಯಾವುದೋ ದೇಶದ ರಾಜಧಾನಿ ಆಗಿರ್ಬೋದು, ಕರೆನ್ಸಿ ಆಗಿರ್ಬೋದು, ಎಲ್ಲವೂ ಕೂಡ. ಇವತ್ತು ನಾವು ಈ ಕೇವಲ ನೋಡಿ ಈ 10 ಪ್ರಶ್ನೆಗಳಲ್ಲಿ ನೋಡಿ ಒಂದು ಬ್ಯೂಟಿ ಏನಂದರೆ, ಈಗ ನಿಮ್ಮ MTS ಪರೀಕ್ಷೆ, ಪೋಸ್ಟ್ಮನ್ ಪರೀಕ್ಷೆ, PA ಪರೀಕ್ಷೆ, ಎಲ್ಲ ಪರೀಕ್ಷೆಗಳಿಗೂ ಕೂಡ ಕೇವಲ 10 ಮಾರ್ಕ್ಸ್ಗೆ ನಿಮಗೆ ಇಲ್ಲಿ ಪ್ರಚಲಿತ ಘಟನೆಗಳನ್ನು ಕೇಳಿದ್ದಾನೆ. ಇಲ್ಲಿ ನಾವು ಇವತ್ತು ಯಾವ ವಿಚಾರವನ್ನು ತೆಗೆದುಕೊಳ್ಳೋಣ ಅಂದರೆ, ಈ ಇತ್ತೀಚೆಗೆ ಅತ್ಯಂತ ಪ್ರಮುಖವಾದಂಥದ್ದು ಯಾವುದು? ಒಲಿಂಪಿಕ್ಸ್ ಎಲ್ಲಿ ನಡೀತು? ಒಲಿಂಪಿಕ್ಸು ಟೋಕಿಯೋದಲ್ಲಿ ನಡೆದ ಟೋಕಿಯೋ ಒಲಿಂಪಿಕ್ಸ್ ಅಂತ ನಡೀತಲ್ಲ ನೋಡಿ. ಟೋಕಿಯೋ 2020ರಲ್ಲಿ ನಡೆದಂತಹ ಒಲಿಂಪಿಕ್ಸ್ ಇದೆಯಲ್ಲ, ಇದು ತುಂಬ ಮಹತ್ವದ ವಿಚಾರ. ಈ ವಿಚಾರದ ಬಗೆಗೆ ಒಂದು ಪ್ರಶ್ನೆಗಳು ನಿರೀಕ್ಷೆ ಮಾಡಬಹುದಾದಂತಹ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಯಾವುದರ ಕುರಿತು? ಟೋಕಿಯೋ ಒಲಿಂಪಿಕ್ಸ್ ಬಗ್ಗೆ ಕುರಿತು. ಓಕೆ, ಇನ್ನು ಒಲಿಂಪಿಕ್ಸು ಎಷ್ಟು? 32ನೇ ಒಲಿಂಪಿಕ್ಸು ಈಗ ನಡೀತು. ಓಕೆ, 2016ರಲ್ಲಿ ರಿಯೋ ಆವೃತ್ತಿ ನಡೀತು. 2016ರ ನಂತರ 2020ರಲ್ಲಿ 32ನೇ ಆವೃತ್ತಿ. ನೋಡಿ, ಇಲ್ಲಿ ಪ್ರತಿಯೊಂದು ಕೂಡ ಮುಖ್ಯವಾಗುತ್ತೆ. ಓಕೆ, 2016 ಹಿಂದೊಂದು ಎಲ್ಲಿ ನಡೀತು? ರಿಯೋ ಆವೃತ್ತಿ 2016ರಲ್ಲಿ ನಡೆದಿದ್ದು. ಈಗ ಎಷ್ಟು? 32ನೇ ಆವೃತ್ತಿ ನಡೀತಾ ಇದೆ. ಓಕೆ, 2016ರಲ್ಲಿ ಭಾರತ ಕೇವಲ 2 ಪದಕಗಳನ್ನು ಮಾತ್ರ ಗೆದ್ದುಕೊಂಡಿದೆ. ಆದರೆ ಇವಾಗ ಎಷ್ಟು? ಭಾರತವು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಒಟ್ಟು 7 ಪದಕಗಳನ್ನು ಪಡೆಯುವ ಮೂಲಕ 48ನೇ ಸ್ಥಾನವನ್ನು ಪಡೆದಿದೆ. ಈಗ 2020ರಲ್ಲಿ 2ರಿಂದ ಎಷ್ಟು? 7 ಪದಕಗಳಿಗೆ ಬಂದಿದೆ. ಇದರಲ್ಲಿ 1 ಚಿನ್ನ, 1 ಬೆಳ್ಳಿ ಮತ್ತು 4 ಕಂಚು ಪದಕಗಳನ್ನು ತೆಗೆದುಕೊಂಡಿದೆ. ಅಲ್ಲಿಗೆ ಎಷ್ಟಾಯಿತು? ಒಟ್ಟು 48ನೇ ಸ್ಥಾನದಲ್ಲಿದೆ. 113 ಪದಕಗಳೊಂದಿಗೆ ಯು ಎಸ್ ಎ ಇದೆಯಲ್ಲ ನೋಡಿ, USA ಅಮೇರಿಕಾ 113 ಪದಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ. ನೋಡಿ, ನಾವು ಕ್ರೀಡೆಗೆ ಮಹತ್ವವನ್ನು ಕೊಡಬೇಕು. ನಾವು ಯಾವುದೋ ನಾಯಕರು, ಸಿನಿಮಾ ಹೀರೋಗಳನ್ನು ಅಥವಾ ಬೇರೆ ಯಾವ್ಯಾವುದೋ ರಾಜಕೀಯ ನಾಯಕರುಗಳು ಅಂದ್ಕೊಳ್ತೀವಿ. ನಮ್ಮ ಮಕ್ಕಳುಗಳಿಗೆ ಕೇವಲ IAS ಆಗಬೇಕು, ಡಾಕ್ಟ್ರುಗಳಾಗಬೇಕು, ಇಂಜಿನಿಯರ್ ಆಗಬೇಕು ಅಂತ ಆಸೆ ಪಡ್ತೀವಿ. ಆದರೆ ನೋಡಿ, ಇಂಥ ಒಂದೊಂದು ಸಾಧನೆಗಳಿದೆಯಲ್ಲ, ಇದು ಇತಿಹಾಸ ನೆನಪಿಡುವಂತಹ ಸಾಧನೆಗಳು. ನೋಡಿ, ಎಷ್ಟೋ ವರ್ಷಗಳಿಂದ ಪದಕಗಳನ್ನೇ ಗೆದ್ದಿರಲಿಲ್ಲ ಭಾರತ. ಆದರೆ ಇತ್ತೀಚೆಗಂತೂ ಪದಕಗಳ ಸುರಿಮಳೆಯಾಗಿ ಎಷ್ಟೋ 120 ಕ್ರೀಡಾಪಟುಗಳು ಭಾರತದಿಂದ ಇದು ಮಾಡಿದರು. ಒಟ್ಟು 33 ಬಗೆಯ ಕ್ರೀಡೆಗಳು, 339 ಸ್ಪರ್ಧಿಗಳು ಇದರಲ್ಲಿ ಇದ್ದಾರೆ. ಎಷ್ಟು? 33 ಬಗೆಯ ಕ್ರೀಡೆಗಳು, ಒಟ್ಟು 339 ಸ್ಪರ್ಧೆಗಳು ಇಲ್ಲಿ ಇದ್ದಾವೆ. ಭಾರತದಿಂದ 120 ಜನರ ಒಂದು ತಂಡ ಭಾರತದಿಂದ ಭಾಗವಹಿಸಿತು. ನೋಡಿ, ನಾವು ಯಾವುದೇ ವಿಚಾರವನ್ನು ತಿಳ್ಕೊಳ್ಬೇಕಾದ್ರೂ ಆ ವಿಚಾರದ ಹಿಂದೆ ಇತಿಹಾಸ,
ಭೂತ, ಭವಿಷ್ಯತ್ತು ಮತ್ತು ವರ್ತಮಾನ 3 ವಿಚಾರಗಳ ಕಡೆಗೆ ಗಮನ ಹರಿಸಬೇಕು. ಈಗ ಯಾವುದೋ ಒಂದು ಅಧ್ಯಕ್ಷರು ಕೇಳ್ತಾರೆ, ಮೊದಲ ಅಧ್ಯಕ್ಷರು ಯಾರು, ಸ್ಥಾಪಕರು ಯಾರು, ಈಗಿನ ಅಧ್ಯಕ್ಷರು ಯಾರು, ಹಿಂದಿನ ಅಧ್ಯಕ್ಷರು ಯಾರು ಅನ್ನೋದು ತಿಳ್ಕೋಬೇಕು. ಇವತ್ತು ಯಾವುದೋ ಒಂದು ಚಟುವಟಿಕೆ ನಡೀತು, ಯಾವುದೋ ಘಟನೆ ನಡೀತು ಅಂದರೆ ಹಿಂದೆ ಎಲ್ಲಿ ನಡೀತು, ಈಗ ಎಲ್ಲಿ ನಡೀತು, ಮುಂದೆ ಎಲ್ಲಿ ನಡೀತು ಅನ್ನೋದನ್ನು ತಿಳ್ಕೋಬೇಕು. ನೋಡಿ, ಕ್ರಿಸ್ತಪೂರ್ವ 776ರಿಂದ ಯಾವಾಗ ಈ ಒಲಿಂಪಿಕ್ಸ್ ಶುರುವಾಗಿದ್ದು, ಕ್ರಿಸ್ತಪೂರ್ವ 776ರಿಂದ ಕ್ರಿಸ್ತಶಕ 393ರವರೆಗೆ ಇದೊಂದು ಧಾರ್ಮಿಕ ಕೂಟವಾಗಿತ್ತು. ಆದರೆ ಆಧುನಿಕ ಒಲಿಂಪಿಕ್ಸ್ ಪ್ರಾರಂಭವಾದದ್ದು 1896ರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ ಆಧುನಿಕ ಒಲಿಂಪಿಕ್ಸ್ ಪ್ರಾರಂಭ ಆಗುತ್ತೆ. 776ರಿಂದ ಕ್ರಿಸ್ತಶಕ 393ರವರೆಗೆ ಒಂದು ಧಾರ್ಮಿಕ ಕೂಟವಾಗಿ ಈ ಒಲಿಂಪಿಕ್ಸ್ ನಡೀತಾ ಇತ್ತು. ಆಧುನಿಕ ಒಲಿಂಪಿಕ್ಸು 1896ರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ ನಡೆಯುತ್ತೆ. ಒಟ್ಟು 36 ದೇಶಗಳು ಅವಾಗ ಭಾಗವಹಿಸಿದ್ದು. ಯಾವಾಗ ಆಧುನಿಕ ಒಲಿಂಪಿಕ್ಸ್ ಪ್ರಾರಂಭವಾದಾಗ 1920ರಲ್ಲಿ ಈ ಜ್ಯೋತಿ ಅಂತ ಬರ್ತಾ ಇದೆಯಲ್ಲ, ಈಗ 5 ರಿಂಗ್ಗಳು ಕಾಣಿಸುತ್ತೆ, ನಿಮಗೆ ಗೊತ್ತಿದೆ. ಈ 5 ರಿಂಗ್ಗಳ ಜ್ಯೋತಿಯನ್ನು 1920ರಲ್ಲಿ ನೀವು ಪ್ರಾರಂಭ ಮಾಡಲಾಯಿತು. ಓಕೆ, ಈ ಏನೋ ಗ್ರೀಕ್ನ ಒಲಿಂಪಿಯಾದಲ್ಲಿ ಮೊದಲು ಬೆಳಗಿಸಲಾಗುತ್ತೆ. ಈ ಜ್ಯೋತಿ ಇದೆಯಲ್ಲ, ಅದನ್ನು ಯಾಕೆಂದರೆ ಗ್ರೀಕ್ನಲ್ಲಿ ಮೊದಲು ಪ್ರಾರಂಭವಾದಂಥದ್ದು, ಗ್ರೀಕ್ನ ಒಲಿಂಪಿಯಾದಲ್ಲಿ ಮೊದಲು ಬೆಳಗಿಸಲಾಗುತ್ತೆ. ಅನಂತರ ಆತಿಥ್ಯ ರಾಷ್ಟ್ರ ಅಂತ ಇರುತ್ತೆ. ಆತಿಥ್ಯ ರಾಷ್ಟ್ರ ಅಂದರೆ ಈಗ ಜಪಾನ್ ವಹಿಸ್ಕೊಂಡಿದೆಯಲ್ಲ, ಆ ಥರ ಆತಿಥ್ಯ ರಾಷ್ಟ್ರದಲ್ಲಿ ಅದು ಕೊನೆಗೊಳ್ಳುತ್ತೆ. ಓಕೆ, ಇದು ಧ್ಯೇಯವಾಕ್ಯ, ಭರವಸೆ ನಮ್ಮ ದಾರಿಯನ್ನು ಬೆಳಗಿಸುತ್ತದೆ. ಭರವಸೆ ನಮ್ಮ ದಾರಿಯನ್ನು ಬೆಳಗಿಸುತ್ತದೆ ಎನ್ನುವುದು ಈ ರಿಂಗ್ನ ಉದ್ದೇಶವಾಗಿದೆ. ಈ 5 ರಿಂಗುಗಳು 5 ಖಂಡಗಳನ್ನು ಪ್ರತಿನಿಧಿಸುತ್ತೆ. ಈ ವಿನ್ಯಾಸ ಮಾಡಿದವರು 1913ರಲ್ಲಿ ಫ್ರಾನ್ಸ್ನ ಏನಂತಾರೆ, PD ಕೌಬರ್ಟಿಯಾನ್. ಓಕೆ, ಕೆಲವೊಂದು ಹೆಸರುಗಳನ್ನು ನಾವು ನೆನಪಿಟ್ಕೋಬೇಕು. PD ಕೌಬರ್ಟಿಯಾನ್ ಅಂತ ಕರೀತಾರೆ. ಇವನ್ನ ಏನಂತ ಕರೀತಾರೆ, ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಅಂತ ಕರೀತಾರೆ. ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಇವನು. ರಿಂಗ್ ಏನಿದೆ, ಓಕೆ, ಈ ಥರ ಇರ್ಬೋದು. ಈ ರಿಂಗನ್ನು 5 ಬಣ್ಣಗಳ ರಿಂಗ್ಗಳನ್ನು ವಿನ್ಯಾಸವನ್ನು ಗೊಳಿಸ್ತಾನೆ. ಯಾವಾಗ 1913ರಲ್ಲಿ. ನೋಡಿ, ಆಧುನಿಕ ಹೆಂಗೆ ಬೇಕಾದರೂ ಪ್ರಶ್ನೆಗಳು ಬರ್ಬೋದು. ಆಧುನಿಕ ಒಲಿಂಪಿಕ್ಸ್ನ ಪಿತಾಮಹ ಯಾರು? ಫ್ರಾನ್ಸ್ನ PD ಕೌಬರ್ಟಿಯಾನ್. ಯಾವಾಗ ವಿನ್ಯಾಸಗೊಳಿಸಲಾಯಿತು ಈ ರಿಂಗನ್ನು? 1913ರಲ್ಲಿ ವಿನ್ಯಾಸಗೊಳಿಸಿತು. ಈ ಜ್ಯೋತಿಯ ರ್ಯಾಲಿಯನ್ನು ಯಾವಾಗ ಪ್ರಾರಂಭ ಮಾಡಲಾಯಿತು? 1926ರಲ್ಲಿ. ಮೊದಲ ಒಲಿಂಪಿಕ್ಸ್ ಎಲ್ಲಿ ನಡೀತು? 1896ರಲ್ಲಿ ಗ್ರೀಸ್ನ ಅಥೆನ್ಸ್ನಲ್ಲಿ ನಡೆಯಿತು. ಎಷ್ಟನೇ ಒಲಿಂಪಿಕ್ಸ್ ಆವೃತ್ತಿ ನಡೀತಿದೆ? 32ನೇ ಆವೃತ್ತಿ ನಡೀತಾ ಇದೆ. ನೋಡಿ, ಈ ರೀತಿ ಹಲವಾರು ವಿಚಾರಗಳನ್ನು ನಾವು ಮಾತನಾಡಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಇನ್ನು ಭಾರತವನ್ನು ಪ್ರತಿನಿಧಿಸಿದ ನಾರ್ಮನ್ ಪಿಚರ್ಡ್ ಅನ್ನೋನವರು ಯಾರು? ನಾರ್ಮನ್ ಪಿಚರ್ಡ್ ಅನ್ನೋಂಥವ್ರು 1920ರಲ್ಲಿ 1900 ನೋಡಿ, ಇಲ್ಲಿ ಡೇಟ್ಗಳನ್ನು ನಾವು ತಿಳ್ಕೊಬೇಕು. ಇಲ್ಲಿ ಭಾರತದ ಪ್ರತಿನಿಧಿ ಯಾವಾಗ 1896ರಲ್ಲಿ ಕೂಡ ಪ್ರಾರಂಭವಾದ್ರೂ ಭಾರತ ಭಾಗವಹಿಸಿದ್ದು ಯಾವಾಗ? 1920ರಲ್ಲಿ ಭಾರತ ಭಾಗವಹಿಸುತ್ತೆ. ನೋಡಿ, ಎಷ್ಟು ವರ್ಷಗಳು ಭಾರತ ಭಾಗವಹಿಸಿರಲಿಲ್ಲ ಅನ್ನೋಂಥದ್ದು. ಭಾರತವನ್ನು ಯಾರು? ನಾರ್ಮನ್ ಪಿಚರ್ಡ್ ಅನ್ನೋವಂಥವನು ಪ್ರತಿನಿಧಿಸಿರ್ತಾನೆ. ನೋಡಿ, ಇದು ತುಂಬ ಮುಖ್ಯವಾದಂಥ ಹೆಸರುಗಳು ಇವು. ಇವತ್ತು ಯಾರು ಬೇಕಾದ್ರೂ ಬರ್ಬೋದು. ಆದರೆ ಒಲಿಂಪಿಕ್ಸ್ ಖಾತೆಯನ್ನು ತೆರೆದಂತಹ ನಾರ್ಮನ್ ಪಿಚರ್ಡ್ ಅಥ್ಲೆಟಿಕ್ಸ್ನಲ್ಲಿ ಪುರುಷರ 200 ಮೀಟರ್ ಓಟರ ಹಾಗೂ ಪುರುಷರ 200 ಮೀಟರ್ ಹರ್ಡಲ್ ಸ್ಪರ್ಧೆಯಲ್ಲಿ 2 ಬೆಳ್ಳಿ ಪದಕಗಳನ್ನು ಜಯಿಸ್ತಾರೆ. ಭಾರತದ ಒಲಿಂಪಿಕ್ಸ್ ಇತಿಹಾಸಕ್ಕೆ ಒಂದು ಮುನ್ನುಡಿಯನ್ನು ಬರೀತಾರೆ. ನಾರ್ಮನ್ ಪಿಚರ್ಡ್, ನೆನ್ಪಿಟ್ಕೊಳ್ಳಿ, ನಾರ್ಮನ್ ಪಿಚರ್ಡ್. ನೀವು ಪರೀಕ್ಷೆಗೆ ಈ ಪ್ರಶ್ನೆ ಬರುತ್ತೋ ಬರಲ್ವೋ ಗೊತ್ತಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳುಗಳಿಗೆ ಹೇಳ್ಕೊಡೋಕ್ಕೆ, ನಮ್ಮ ಇತಿಹಾಸವನ್ನು ಸ್ಮರಿಸೋದಕ್ಕೆ, ನಮ್ಮ ಜ್ಞಾನಭಂಡಾರವನ್ನು ವಿಸ್ತಾರ ಮಾಡ್ಕೊಳ್ಳೋದಕ್ಕೆ ಈ ಎಲ್ಲ ಮಾಹಿತಿಗಳು ಮುಖ್ಯವಾಗುತ್ತದೆ. ಭಾರತದ ಇತಿಹಾಸದಲ್ಲಿ 1920ರಲ್ಲಿ ಭಾರತ, 1896ರಲ್ಲಿ ಮೊದಲನೇ ಬಾರಿಗೆ ಗ್ರೀಸ್ನ ಅಥೆನ್ಸ್ನಲ್ಲಿ ಒಲಿಂಪಿಕ್ಸ್ ಪ್ರಾರಂಭ ಆಗುತ್ತೆ. ಆದರೆ 1920ರಲ್ಲಿ ಭಾರತ ಪ್ರತಿನಿಧಿಸುತ್ತೆ. ನಾರ್ಮನ್ ಪಿಚರ್ಡ್ ಅಥ್ಲೆಟಿಕ್ಸ್ನಲ್ಲಿ ಭಾಗವಹಿಸಿರ್ತಾರೆ. ಯಾವುದು? 300 ಮೀಟರ್ ಓಟ ಮತ್ತು ಹರ್ಡಲ್ಸ್ ಸ್ಪರ್ಧೆಗಳು. ನೋಡಿ, ಇಲ್ಲಿ ಯಾವ್ಯಾವ ಸ್ಪರ್ಧೆಗಳನ್ನು ಕೇಳ್ತಾರೆ ಅನ್ನೋದು ಕೂಡ ಒಂದು ಪ್ರಶ್ನೆಗಳಾಗಿ ಬರ್ಬೋದು. ಅದು 1920ರಲ್ಲಿ. ಅವಾಗ ಭಾರತ ಬ್ರಿಟಿಷರ ವಸಾಹತು ಆಗಿತ್ತು. ಓಕೆ, ಅಲ್ಲಿಂದ ಕೇವಲ ಪಿಚರ್ಡ್ ಮಾತ್ರ ಒಬ್ಬರೇ ಸ್ಪರ್ಧಿಸಿರ್ತಾರೆ. ಅವರು ಅದನ್ನು
ಗೆಲ್ತಾರೆ. ಓಕೆ, ಭಾರತ 24 ಒಲಿಂಪಿಕ್ಸ್ಗಳಲ್ಲಿ ಇದುವರೆಗೂ ಎಷ್ಟು 9 ಚಿನ್ನ, 7 ಬೆಳ್ಳಿ, 12 ಕಂಚಿನಿಂದ 28 ಪದಕಗಳನ್ನು ಗೆದ್ದಿದೆ. ಇದರಲ್ಲಿ ಮ್ಯಾಕ್ಸಿಮಮ್ ಭಾರತದ ಹಾಕಿ ತಂಡ ಇದನ್ನು ಇದು ಮಾಡಿಕೊಂಡಿದೆ. ಏನು ಹಾಕಿ ತಂಡ ಇದರಲ್ಲಿ ಜಾಸ್ತಿ ಗೆದ್ದಿರೋವಂಥದ್ದು ಭಾರತದ ಹಾಕಿ ತಂಡ. ಇನ್ನು ಇದಕ್ಕೊಂದು ಲಾಂಛನ ಇರುತ್ತೆ. ಈ ಲಾಂಛನ ಏನು ಒಂದೊಂದು ಚಿಹ್ನೆಯನ್ನು ರಚಿಸ್ತಾರೆ. ಅದೇ ರೀತಿ ಟೋಕಿಯೋ ಒಲಿಂಪಿಕ್ಸ್ಗೆ ಮ್ಯಾಸ್ಕಾಟ್ಗೆ ಮಿರಾಟೋಯುರಾ ಅಂತ ಹೆಸರಿಡಲಾಗಿದೆ. ಇದೆಲ್ಲ ಬೇರೆ ಬೇರೆ ಭಾಷೆಗಳು ಏನೋ ಇರುತ್ತವೆ. ಓಕೆ, ಜಸ್ಟ್ ನೀವು ನೆನ್ಪಿಟ್ಕೊಳ್ಳಿ. ಮಿರಾಟೋಯುರಾ, ಮಿಠಾಯಿ ಅಂತ ನೆನ್ಪಿಟ್ಕೊಬಿಡಿ. ಮಿಠಾಯಿ ಅಂತ ನೆನ್ಪಿಟ್ಕೊಂಡು ನೋಡಿ, ಒಂದು ಕೋಡ್ ವರ್ಡ್ಗಳನ್ನು ಕೊಡಬೇಕು. ಮಿರಾಟೋಯುರಾ ನೋಡಿ, ಮಿರಾಟೋಯುರಾ, ಮಿಠಾಯಿ ಮಾರುವವರು, ಮಿಠಾಯಿ ಮಾರುವವರು ನೋಡಿ. ಮಿರಾಟೋಯುರಾ ಅಂತ ಗೊತ್ತಿಲ್ಲ, ಮಿಠಾಯಿ ಮಾರುವವರು. ಅದಕ್ಕೆ ಇದು ಏನು, ಇದು ಲಾಂಛನ. ಆ ಕೋಡ್ ವರ್ಡ್ಗಳ ಮೂಲಕ ನೀವು ಕಲಿಯೋದಕ್ಕೆ ಸಾಧ್ಯ ಐತಿ. ಇದು ಲಾಂಛನ. ಆತಿಥ್ಯ ರಾಷ್ಟ್ರ ಮತ್ತು ಕೂಟವನ್ನು ಏನೋ ಬಿಂಬಿಸ್ತಾರಲ್ಲ, ಅವ್ರಿಗೆ ಇದು ಅವರು ಲಾಭ ಮಾಡ್ಕೋಬೇಕಲ್ಲ. ಯಾಕೆಂದರೆ ಈಗ ಕೋಟ್ಯಾಂತರ ರೂಪಾಯಿ ಖರ್ಚುಗಳು ಬೀಳುತ್ತಲ್ಲ. ಹಾಗಾಗಿ ಇದನ್ನು ಆ ಲಾಂಛನದ ಮೂಲಕ ಅವರು ಬೇರೆ ಅಡ್ವರ್ಟೈಸ್ಮೆಂಟ್ಗಳನ್ನು ತೆಗೆದುಕೊಳ್ಳುವಂಥ ಪ್ರತಿ ಒಲಿಂಪಿಕ್ಸ್ಗೂ ಒಂದೊಂದು ಇದು ಮಾಡಿರ್ತಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ 4 ಹೊಸ ಸ್ಪರ್ಧೆಗಳನ್ನು ಇಲ್ಲಿ ಪರಿಚಯ ಮಾಡಲಾಯಿತು. ಯಾವುದು? ಟೋಕಿಯೋ ಒಲಿಂಪಿಕ್ಸ್ನಲ್ಲಿ. ಅದನ್ನು ಕೇಳ್ಬೋದು. ಯಾವ್ಯಾವುದು? ಕರಾಟೆ, ಸರ್ಫಿಂಗ್, ಸ್ಕೇಟ್ ಬೋರ್ಡಿಂಗ್ ಮತ್ತು ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಸ್ಪರ್ಧೆಗಳು. ಓಕೆ, ಇಲ್ಲಿ ಸ್ಪೋರ್ಟ್ಸ್ ಕ್ಲೈಂಬಿಂಗ್ 4 ಹೊಸ ಇದು ಮಾಡಲಾಗಿತ್ತು. ಕರಾಟೆ, ಸರ್ಫಿಂಗು, ಸ್ಕೇಟ್ ಬೋರ್ಡಿಂಗ್ ಮತ್ತು ಸ್ಪೋರ್ಟ್ಸ್ ಕ್ಲೈಂಬಿಂಗ್. ಓಕೆ, ಎಲ್ಲವನ್ನು ಕೂಡ ನೆನ್ಪಿಟ್ಕೊಳ್ಳಿ, ಅದು ತುಂಬ ಮುಖ್ಯ ಆಗುತ್ತೆ. ಏಕೆಂದರೆ ಪ್ರಶ್ನೆಗಳು ಹೆಂಗೆ ಬೇಕಾದ್ರೂ ಬರ್ಬೋದು. ಕರಾಟೆ, ಸರ್ಫಿಂಗ್, ಸ್ಕೇಟ್ ಬೋರ್ಡಿಂಗ್ ಇವೇನು ಹೊಸದಾಗಿ ಈ ಒಲಿಂಪಿಕ್ಸ್ನಲ್ಲಿ ಸೇರೋದು. ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅಂದರೆ ಹತ್ತಬಹುದು ಅಂತ. ಏನೋ ನೋಡಬೇಕು, ನೋಡಿದ್ರೇ ಗೊತ್ತಾಗೋದು. ಇವು ಹೊಸ ಸ್ಪರ್ಧೆಗಳನ್ನು ಇಲ್ಲಿ ಸೇರಾಯಿತು. 4 ಹೊಸ ಕ್ರೀಡೆಗಳ ಜೊತೆಗೆ ಬೇರೆ ಇಂದಿನ ಬೇಸಲ್ಲಿ ಬೇಸ್ಬಾಲ್, ಕೈ ಬಿಡಲಾಗಿದ್ದ ಬೇಸ್ಬಾಲ್, ಈ ರೀತಿ ಬೇಸ್ಬಾಲ್ ಕೂಡ ಹಿಂದೆ ಬೇಸ್ಬಾಲನ್ನು ಕೈ ಬಿಟ್ಟಿದ್ರು, ಇವಾಗ ಆಡಾಗ್ತಾ ಇದೆ. ಫ್ರೀ ಸ್ಟೈಲ್, BMX, ಮ್ಯಾಡಿಸನ್ ಸೈಕ್ಲಿಂಗ್ ಸ್ಪರ್ಧೆಗಳು ಕೂಡ ಸೇರ್ಪಡೆ ಆಗ್ತಾ ಇದ್ದಾವೆ. ಇವು 4 ಮುಖ್ಯವಾಗಿ ನೆನ್ಪಿಟ್ಕೊಳ್ಳಿ. ಓಕೆ, ನೋಡಿ, ಸ್ವಯಂ ಒಲಿಂಪಿಕ್ಸ್ನಲ್ಲಿ ಏನಾಗ್ತಾ ಇದೆ ಅಂದರೆ, ಇಷ್ಟು ದಿನ ಕರೋನಾ ಇರಲಿಲ್ಲ, ನಾವು ಎಲ್ಲ ಇದು ಮಾಡ್ತಾಯಿದ್ದೋ. ಇಲ್ಲಿ ಖಾಲಿ ಕ್ರೀಡಾಂಗಣದಲ್ಲಿ ಒಲಿಂಪಿಕ್ಸ್ ನಡೀತಿದ್ದು ಇದೇ ಮೊದಲು. ಪ್ರೇಕ್ಷಕರಿಗೆ ಅವಕಾಶ ಮಾಡಿಕೊಟ್ಟಿಲ್ಲ. ಯಾಕೆಂದರೆ ಬಿಕಾಸ್ ಆಫ್ ಕರೋನಾ ಇರೋದರಿಂದ ಪ್ರೇಕ್ಷಕರಿಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. ಖಾಲಿ ಕ್ರೀಡಾಂಗಣದಲ್ಲಿ ಒಲಿಂಪಿಕ್ಸ್ ನಡೆಯುತ್ತಿರೋದು ಇದೇ ಮೊದಲು. ಕರೋನಾ ಹಿನ್ನೆಲೆಯಲ್ಲಿ ಏನು ಮಾಡಿದ್ದಾರೆ, ಸ್ಯಾನಿಟೈಸ್ ಮಾಡಿದ ಟ್ರೇಗಳಿಂದ ನೀಡಲಾಗುವ ಪದಕಗಳನ್ನು ಪೋಡಿಯಂ ಸ್ಥಾನ ಪಡೆಯುವ ಕ್ರೀಡಾಪಟುಗಳೇ ಧರಿಸಬೇಕಾಗಿದೆ. ನೋಡಿ, ಮುಂಚೆ ಹಾಕ್ತಾ ಇದ್ದರು ಕೊರಳಿಗೆ, ಆದರೆ ಏನು ಮಾಡೋದು, ಕರೋನಾ ಇರೋದರಿಂದ ಇಲ್ಲಿ ಹಾಕುವಂತಹ ವ್ಯವಸ್ಥೆಗಳನ್ನು ಕೂಡ ಏನೂ ಇಲ್ಲ. ಅದನ್ನು ಇದು ಮಾಡಿರುವಂಥದ್ದು ಆಗಿಲ್ಲ. ಓಕೆ, ಇನ್ನು ಬೇರೆ ಬೇರೆ ವಿಚಾರಗಳನ್ನು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಪ್ರಮುಖ ಅಂಶಗಳನ್ನು ನಾವು ನೋಡ್ಕೊಂಡು ಬಂದುಬಿಡೋಣ. ಓಕೆ, ಎಲ್ಲಿ ಟೋಕಿಯೋ ಒಲಿಂಪಿಕ್ಸ್ 2020 ನಡೆದ ಸ್ಥಳ ಯಾವುದು? ಜಪಾನ್ನ ಟೋಕಿಯೋ. ಯಾವ ದಿನಾಂಕದಲ್ಲಿ ನಡೀತಿದ್ದು? 2021 ಜುಲೈ 21ರಿಂದ ಆಗಸ್ಟ್ 8ರವರೆಗೆ ನಡೀತು. ನೆನ್ಪಿಟ್ಕೊಳ್ಳಿ, 2021 ಜುಲೈ 23ರಿಂದ ಆಗಸ್ಟ್ 8ರವರೆಗೆ ನಡೀತು. ಉದ್ಘಾಟಿಸಿದವರು ಯಾರು? ಜಪಾನ್ನ ಚಕ್ರವರ್ತಿ ನರುಹಿಟೋ ಅನ್ನೋಂಥವ್ರು ಇದನ್ನು ಉದ್ಘಾಟನೆ ಮಾಡಿದರು. ಕ್ರೀಡಾ ಜ್ಯೋತಿಯನ್ನು ಬೆಳಗಿದವರು ಯಾರು? ನವೋಮಿ ಒಸಾಕ್. ಇವ್ರು ಯಾರು? ಜಪಾನ್ನ ಟೆನ್ನಿಸ್ ಆಟಗಾರ್ತಿ. ಕ್ರೀಡಾ ಜ್ಯೋತಿ ಇದೆಯಲ್ಲ, ಅದನ್ನು ಬೆಳಗಿದವರು ನವೋಮಿ ಒಸಾಕ್. ಓಕೆ, ನವೋಮಿ
ಒಸಾಕ್, ಇದನ್ನೆಲ್ಲ ನಿಮಗೆ ಕೊಡ್ತೀವಿ ಇನ್ಫಾರ್ಮೇಷನ್ನ. ಆದರೂ ಇಲ್ಲಿ ಕೇಳೋದಿದೆಯಲ್ಲ ಅದು ಮುಖ್ಯ. ನವೋಮಿ ಒಸಾಕ್ ಅನ್ನೋಂಥವ್ರು ಕ್ರೀಡಾ ಜ್ಯೋತಿಯನ್ನು ಬೆಳಗಿದ್ರು. ಧ್ಯೇಯವಾಕ್ಯ ಏನೋ ಯುನೈಟೆಡ್ ಬೈ ಎಮೋಷನ್ಸ್ ಅಂತ, ಅಂದರೆ ಭಾವನಾತ್ಮಕವಾಗಿ ಒಗ್ಗೂಡುವಿಕೆ, ಅಂದರೆ ಇಡೀ ಟೋಕಿಯೋ ಒಲಿಂಪಿಕ್ಸ್ನ ಧ್ಯೇಯವಾಕ್ಯ. ಭಾಗವಹಿಸಿದ ದೇಶಗಳು ಎಷ್ಟು? 205 ದೇಶಗಳು ಭಾಗವಹಿಸ್ತವೆ. ಲಾಂಛನ ನಾನು ಆಗಲೇ ಹೇಳಿದಂಗೆ ಮಿರಾಯಿಟೋವಾ MIRAITOW ಇದರದ್ದು ಲಾಂಛನ. ಇದರಲ್ಲಿ ಒಟ್ಟು 33 ಬಗೆಯ ಕ್ರೀಡೆಗಳಿದೆ. ಒಟ್ಟು 339 ಸ್ಪರ್ಧೆಗಳು ಇದ್ದಾವೆ. ಇನ್ನು ಭಾರತದಿಂದ ಭಾಗವಹಿಸಿದ ಕ್ರೀಡಾಪಟುಗಳೆಷ್ಟು? 120 ಜನ ಕ್ರೀಡಾಪಟುಗಳು ಭಾರತದಿಂದ ಭಾಗವಹಿಸ್ತಾರೆ. ಅದರ ಜೊತೆಗೆ ಉದ್ಘಾಟನಾ ಸಮಾರಂಭದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸ್ತಾರೆ. ಒಂದೊಂದು ದೇಶವನ್ನು ಒಬ್ಬೊಬ್ಬರು ಕ್ರೀಡಾಪಟುಗಳು ಪ್ರತಿನಿಧಿಸ್ತಾರೆ. ಅದೇ ರೀತಿ ನಮ್ಮ ಮಹಿಳಾ ಬಾಕ್ಸರ್ ಮೇರಿ ಕೋಮ್ ಮರೆಯಂಗೆ ಇಲ್ಲ. ಹಾಗೆ ಮನಪ್ರೀತ್ ಸಿಂಗ್ ಭಾರತದ ಹಾಕಿ ತಂಡದ ನಾಯಕ. ಭಾರತದ ಹಾಕಿ ತಂಡದ ನಾಯಕ ಯಾರು? ಮನಪ್ರೀತ್ ಸಿಂಗ್. ನೋಡಿ ಇಲ್ಲಿ ಏನು ಕೇಳ್ತಾರೆ, ಯಾವುದೋ ಒಂದು ಹೆಸರನ್ನು ಕೊಟ್ಬಿಟ್ಟು ಇವರು ಯಾವ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ಅಂತಲೂ ಕೇಳ್ಬೋದು. ಅಥವಾ ಅವರು ಯಾವುದೋ ಸಂಗೀತಗಾರನ ಹೆಸರು ಕೊಡ್ಬೋದು, ಅಥವಾ ಚಿತ್ರಕಲಾವಿದನ ಹೆಸರು ಕೊಡ್ಬೋದು. ನೋಡಿ ಇಂಡಿಯನ್ ಕಲ್ಚರ್ ಅಂತ ಇದೆ, ಎಲ್ಲವೂ ಸಂಯೋಜಿತ ಆಗಿರ್ಬಿಡುತ್ತೆ. ಅವರು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಕೊಟ್ಬಿಟ್ಟು ಇದು ಯಾವುದಕ್ಕೆ ಸಂಬಂಧ, ಯಾವ ಸಂಗೀತದ ಉಪಕರಣ ಅಂತ ಕೇಳ್ಬೋದು. ಅಥವಾ ಯಾವುದೋ ಕ್ರೀಡೆಗೆ ಸಂಬಂಧಪಟ್ಟಂಥ ಒಂದು ಉಪಕರಣ ಕೊಟ್ಬಿಟ್ಟು ಇದು ಯಾವ ಕ್ರೀಡೆಗೆ ಸಂಬಂಧಿಸಿದೆ ಅಂತ ಕೇಳ್ಬೋದು. ಇವೆಲ್ಲವನ್ನು ಕೂಡ ನೀವು ಗಮನ ಹರಿಸಬೇಕು. ಮತ್ತು ಹಿಂದಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವೆಲ್ಲ ಬಂದಿವೆ. ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರೀ ಓದೋದಷ್ಟೇ ಅಲ್ಲ ಇಂಪಾರ್ಟೆಂಟು. ಪುಟಗಟ್ಟಲೆ ಮಾರ್ಕೆಟ್ಗಳಲ್ಲಿ ಮಾಲ್ಗಳು ಸಿಗ್ತವೆ. ಅಂತರ್ಜಾಲದಲ್ಲಿ ಬೇಕಾದಷ್ಟು ಇನ್ಫಾರ್ಮೇಷನ್ಗಳು ಸಿಗುತ್ತೆ. ವಾಟ್ಸಪ್ಪಲ್ಲಿ, ಟೆಲಿಗ್ರಾಮಲ್ಲಿ ಅಲ್ಲಿ ಇಲ್ಲಿ ನಿಮಗೆ ಸಿಗ್ತಾನೆ ಇದೆ. ಆದರೆ ಹೇಗೆ ಓದಬೇಕು, ಎಷ್ಟನ್ನು ಓದಬೇಕು ಅನ್ನೋದು ಇದೆಯಲ್ಲ, ಅದು ತುಂಬ ಮುಖ್ಯವಾಗಿ ಬೇಕಾಗಿರೋದು. ನಾನು ಇಷ್ಟು ಅರ್ಧ ಗಂಟೆ ಪಾಠ ಮಾಡಿದ್ರೂ ಬರೋದು ಒಂದೇ ಕ್ವಶನ್ನು. ಆದರೆ ಈ ಅರ್ಧ ಗಂಟೆ ಈ ಒಂದು ಕ್ವಶನಲ್ಲಿ ನೀವು ಕನ್ಫರ್ಮ್ ಆಗಿರಬೇಕು. ಮ್ಯಾಕ್ಸಿಮಮ್ ಏನು ಪ್ರಶ್ನೆಗಳು ಬರ್ಬೋದು ಅವೆಲ್ಲವನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಅರ್ಥ ಆಯ್ತಲ್ಲ? ಮನಪ್ರೀತ್ ಸಿಂಗ್ ಭಾರತದ ಹಾಕಿ ತಂಡದ ನಾಯಕ, ಮೇರಿ ಕೋಮ್ ಮಹಿಳಾ ಬಾಕ್ಸರ್. ಮತ್ತು ಅವರದ್ದು ಇತಿಹಾಸಗಳಿದೆ, ಅದನ್ನು ಕೂಡ ನೀವು ತಿಳ್ಕೊಬೇಕು. ಬರೀ ಮೇರಿ ಕೋಮ್ ಅಂತ ಅಂದ್ಬಿಟ್ರೆ ಆಗಲ್ಲ. ಓಕೆ, ಅವ್ರ ಸಾಧನೆಗಳು ಏನು ಮಾಡಿದ್ದಾರೆ ನಿಜವಾಗ್ಲೂ, ಆ ಹೆಣ್ಣುಮಗಳ ಬಗ್ಗೆ ಇಡೀ ಭಾರತ ದೇಶ ಹೆಮ್ಮೆ ಪಡಬೇಕು. ಇನ್ನು ಹೊಸದಾಗಿ ಸೇರ್ಪಡೆಗೊಂಡ ಕ್ರೀಡೆಗಳ ಬಗ್ಗೆ ನಾನು ಆಗಲೇ ಹೇಳಿದೆ, ಕರಾಟೆ, ಸರ್ಫಿಂಗು, ಸ್ಕೇಟ್ ಬೋರ್ಡಿಂಗ್ ಮತ್ತು ಸ್ಪೋರ್ಟ್ಸ್ ಕ್ಲೈಂಬಿಂಗ್ ಅನ್ನೋವಂಥದ್ದು. ಓಕೆ, ಇನ್ನು ಸಮಾರೋಪ ಸಮಾರಂಭದಲ್ಲಿ ಒಬ್ಬರು ಧ್ವಜಧಾರಿಯಾಗಿರ್ತಾರೆ. ಅವರು ಯಾರು? ಕುಸ್ತಿಪಟು ಬಜರಂಗ್ ಪೂನಿಯಾ. ಓಕೆ, ಬಜರಂಗ್ ಪೂನಿಯಾ ಯಾವುದಕ್ಕೆ ಹೆಸರುವಾಸಿ ಅಂತ ಕೇಳಿಬಿಡ್ತಾರೆ. ಓಕೆ, ಅಲ್ಲಿ ಕ್ರೀಡಾಪಟು, ಕ್ರಿಕೆಟರು, ವಾಲಿಬಾಲು ಅಥವಾ ಯಾವ ಕ್ರೀಡೆಗೆ ಫೇಮಸ್ಸು, ಯಾವ ಕ್ರೀಡೆ ಆಡ್ತಿದ್ರು ಅಂತ ಕೇಳಿಬಿಡ್ತಾರೆ. ಅಥವಾ ಭಾರತದ ಕುಸ್ತಿಪಟುಗಳು ಅಂತ 4 ಆಪ್ಷನ್ ಕೊಡ್ತಾರೆ. ಅಲ್ಲಿ ಯಾರೋ ಒಬ್ಬ ಟೆನ್ನಿಸ್ ಬಾಲ್ ಆಟಗಾರನ್ನು ಹಾಕ್ಬಿಟ್ಟಿರ್ತಾರೆ. ಓಕೆ, ಈ ಥರದ್ದೆಲ್ಲ ನೀವು ನೋಡ್ಕೋಬೇಕಾಗತ್ತೆ. ಸ್ಟಾರ್ಟಿಂಗಲ್ಲಿ ಮನ್ಪ್ರೀತ್ ಸಿಂಗ್ ಮತ್ತು ಮೇರಿ ಕೋಮ್ ಧ್ವಜಧಾರಿಗಳಾಗಿದ್ದರೆ, ತದನಂತರದಲ್ಲಿ ಯಾರು? ಬಜರಂಗ್ ಪೂನಿಯಾ ಅವರು ಕುಸ್ತಿಪಟು, ಅವರು ಸಮಾರೋಪ ಸಮಾರಂಭದಲ್ಲಿ ಭಾರತ ತಂಡದ ಧ್ವಜಧಾರಿಯಾಗಿದ್ದರು. ನೆಕ್ಸ್ಟ್ ಹಿಂಗೆ ಮುಗೀತು. ನಾನು ಹೇಳಿದೆ ಭೂತ ಭವಿಷ್ಯತ್ ವರ್ತಮಾನ ಅಂತ. ಮುಂದಿನ ಒಲಿಂಪಿಕ್ಸ್ಗಳೆಲ್ಲಿ ನಡೀತವೆ? ಈಗಲೇ ಫಿಕ್ಸ್ ಆಗಿ ಹೋಗ್ಬಿಟ್ಟವೆ ಆತಿಥ್ಯ ರಾಷ್ಟ್ರಗಳು. 2024 ಪ್ಯಾರಿಸ್ನಲ್ಲಿ ನಡೆಯುತ್ತೆ, ಫ್ರಾನ್ಸ್ನಲ್ಲಿ ನಡೆಯುತ್ತೆ. 2028 ಲಾಸ್ ಏಂಜಲೀಸ್ನಲ್ಲಿ ನಡೆಯುತ್ತೆ. 2032 ಬ್ರಿಸ್ಬೇನ್ ಆಸ್ಟ್ರೇಲಿಯಾ ದೇಶದಲ್ಲಿ ನಡೆಯುತ್ತೆ. ಫ್ರಾನ್ಸು, ಅಮೆರಿಕ, ಆಸ್ಟ್ರೇಲಿಯಾ ಈಗಾಗಲೇ ಅಗ್ರಿಮೆಂಟನ್ನು ತೊಗೊಂಡ್ಬಿಟ್ಟಿದ್ದಾವೆ. 2024, 28, 32 ನಿಮ್ಗೆ ಇಲ್ಲೇ ಗೊತ್ತಾಗ್ತಾ ಇದೆ. ಎಷ್ಟು? 4 ವರ್ಷಕ್ಕೊಂದ್ಸರಿ ಈಗ ನಡ್ಕೊಂಡು ಬರ್ತಾ ಇದೆ. ಇನ್ನು ಭಾರತದ ಸಾಧನೆ 7 ಪದಕಗಳನ್ನು ಪಡೆಯುವ ಮೂಲಕ 48ನೇ ಸ್ಥಾನವನ್ನು ಪಡೆದಿದೆ. 1 ಚಿನ್ನ, 2 ಬೆಳ್ಳಿ, 4 ಕಂಚಿ. ಈ 7 ಜನನ ನೆನ್ಪಿಟ್ಕೊಳಕ್ಕಾಗಲ್ವೇನ್ರಿ? ಖಂಡಿತ ನೆನ್ಪಿಟ್ಕೋಬೇಕು. ಯಾಕೆಂದರೆ ಕೋಟಿ ಜನಸಂಖ್ಯೆ, 100ಕ್ಕಿಂತ ಹೆಚ್ಚು ಜನಸಂಖ್ಯೆ ಇರುವಂಥ ಸಂದರ್ಭದಲ್ಲಿ ಈ 7 ಜನ ಮಹಾಪುರುಷರಿದ್ದಾರಲ್ಲ, ಮತ್ತು ಒಂದು ಟೀಮು, ಅವ್ರನ್ನ ನಾವು ನಿಜವಾಗ್ಲೂ ಹೆಮ್ಮೆ ಪಡಬೇಕು. ನೀರಜ್ ಚೋಪ್ರಾ ಅಥ್ಲೆಟಿಕ್ಸ್ ಅಂದರೆ ಜಾವೆಲಿನ್ ಥ್ರೋನಲ್ಲಿ ಚಿನ್ನವನ್ನು ಪದಕವನ್ನು ತೆಗಿತಾರೆ. ಮೀರಾಬಾಯಿ ಚಾನು ಅಂತ ಹೆಣ್ಮಗಳು ವೆಯ್ಟ್ ಲಿಫ್ಟಿಂಗ್ನಲ್ಲಿ 49 kg ವೆಯ್ಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿಯನ್ನು ಪಡಿತಾರೆ. ರವಿಕುಮಾರ್ ದಾಹಿಯಾ ಅನ್ನೋರು ಕುಸ್ತಿಯಲ್ಲಿ 57 kg ಕುಸ್ತಿಯಲ್ಲಿ ಬೆಳ್ಳಿಯನ್ನು ತೆಗಿತಾರೆ. PV ಸಿಂಧು ಈಗ ಆಲ್ರೆಡಿ ಅವರು ಪದಕವನ್ನು ಪಡೆದಿರುವಂಥವ್ರು ಬ್ಯಾಡ್ಮಿಂಟನ್ ಮಹಿಳಾ ಸಿಂಗಲ್ಸ್ನಲ್ಲಿ ಕಂಚನ್ನು ಪಡೀತಾರೆ. ಬಜರಂಗ್ ಪೂನಿಯಾ ಕುಸ್ತಿಯಲ್ಲಿ 65 kg ಕಂಚನ್ನು ಪಡೀತಾರೆ. ಲವ್ಲಿನಾ ಬೋರ್ಗುಹೈನ್ ಅನ್ನೋರು ಬಾಕ್ಸಿಂಗ್ನಲ್ಲಿ ಲವ್ಲಿನಾ ಬೋರ್ಗುಹೈನ್
ಅನ್ನೋರು ಬಾಕ್ಸಿಂಗ್ನಲ್ಲಿ 69 kg ಬಾಕ್ಸಿಂಗ್ನಲ್ಲಿ ಕಂಚನ್ನು ಪಡೆಯುತ್ತಾರೆ. ನೋಡಿ, ಕುಸ್ತಿ ನಮ್ಮ ಆಲ್ರೆಡಿ ನಾವು ಹಳೆಯ ಕಾಲದಿಂದನೂ ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ಓಕೆ, ಇನ್ನು ಬ್ಯಾಡ್ಮಿಂಟನ್ನಲ್ಲಿ ಆಲ್ರೆಡಿ ಓಪನ್ ಮಾಡಿದ್ದೀವಿ. ವೆಯ್ಟ್ ಲಿಫ್ಟಿಂಗಲ್ಲೂ ಕೂಡ ಆಲ್ರೆಡಿ ನಾವು ಅದನ್ನು ಓಪನ್ ಮಾಡಿದ್ದೀವಿ. ಇನ್ನು ಹಾಕಿ ಪುರುಷರ ತಂಡ ಈ ಬಾರಿ ಕಂಚನ್ನು ಪಡ್ಕೊಂಡಿದೆ. ನೋಡಿ, ಈ ರೀತಿಯಾಗಿ 1 ಚಿನ್ನ 2 ಬೆಳ್ಳಿ 4 ಕಂಚು ಪದಕಗಳನ್ನು ಈ ರೀತಿ ಪಡ್ಕೊಂಡು ಅದೊಂದು ಪ್ರಮುಖವಾದ ಸ್ಥಾನವಾಗಿ ಅದು ಹೊರಹೊಮ್ಮಿದೆ. ಓಕೆ, ಇನ್ನು ಕರ್ನಾಟಕದ ಕ್ಷೇತ್ರದಲ್ಲಿ ಕರ್ನಾಟಕದ ಕೊಡುಗೆಯೂ ಕೂಡ ಪ್ರಮುಖವಾಗಿರೋಂಥದ್ದು ಏನಂದರೆ, ನೋಡಿ ಇಲ್ಲಿ ಸ್ಥಳೀಯವಾಗಿ ಈಗ ಹಿಂದೆ ಏನಾಗ್ತಾ ಇತ್ತು, ಇಡೀ ಎಂಟೈರು ಎಲ್ಲ ಸರ್ಕಲ್ಗಳಿಗೂ ಒಂದೇ ಕ್ವಶನ್ ಪೇಪರ್ ಬರ್ತಾಯಿತ್ತು, ನೀವು ಗಮನಿಸಿದ್ದೀರಾ. ಆದರೆ ಇವಾಗ ಎಂಟೈರ್ 23 ಸರ್ಕಲ್ಗಳಿಗೂ 23 ಪೇಪರ್ ಬರುತ್ತೆ. 23 ಪೇಪರ್ ಬರೋದರಿಂದ ಅಲ್ಲಿಯ ಲೋಕಲ್ ಆ ರಾಜ್ಯದ ಒಂದು ಕ್ರೀಡೆ ಆಗಿರ್ಬೋದು ಅಥವಾ ಸಾಧಕರಾಗಿರ್ಬೋದು ಅವುಗಳನ್ನು ಗಮನ ಹರಿಸಿ ಕ್ವಶನ್ ಪೇಪರ್ನ ನಾವು ಪ್ರಿಪೇರ್ ಮಾಡ್ಬೋದು. ಯಾಕೆಂದರೆ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳಲ್ಲಿ ನೀಡಿದೆ, ಕೇವಲ ನಮ್ಮ ಕರ್ನಾಟಕ ಸರ್ಕಲ್ನ ಕ್ವಶನ್ ಪೇಪರ್ ಅಷ್ಟೇ ನೋಡೋದಲ್ಲ, ನೀವು ಎಂಟೈರ್ ಎಲ್ಲ ಕ್ವಶನ್ ಪೇಪರ್ಗಳನ್ನು ಅನಲೈಸಿಸ್ ಮಾಡಿಬಿಟ್ರೆ ಯು ವಿಲ್ ಗೆಟ್ ಆಲ್ ದ ಇನ್ಫಾರ್ಮೇಷನ್. ಓಕೆ, ಬೇರೆ ಏನನ್ನು ಓದೋದು ಬೇಕಾಗೇ ಇಲ್ಲ. ಒಲಿಂಪಿಕ್ಸ್ನಲ್ಲಿ ಕರ್ನಾಟಕದ ಕ್ರೀಡಾಪಟುಗಳು ಯಾರು? ಶ್ರೀಹರಿ ನಟರಾಜ್ ಈಜುಪಟು, ಅವರು ಭಾಗವಹಿಸುತ್ತಾರೆ. ಮತ್ತು ಆದಿತಿ ಅಶೋಕ್ ಗಾಲ್ಫ್ನಲ್ಲಿ ಹೆಣ್ಣುಮಗಳು, ಅವರು ಮೊದಲ ಬಾರಿಗೆ ಭಾಗವಹಿಸುತ್ತಾರೆ. ಫವಾದ್ ಮಿರ್ಜಾ ಅಂತ ಕುದುರೆ ಸವಾರಿನಲ್ಲಿ ಭಾಗವಹಿಸ್ತಾರೆ. ಓಕೆ, ನೋಡಿ ಎಂತೆಂಥ ಅದ್ಭುತವಾದ ಆಟಗಳಿವೆ. ನಮ್ಮ ಮಕ್ಕಳುಗಳಿಗೆ ಇವನ್ನು ಈಗಲಿಂದನೇ ಅಭ್ಯಾಸ ಮಾಡಬೇಕು. ಕೇವಲ 16 ವರ್ಷದ ಒಳಗಡೆ ವಯಸ್ಸಾದರೆ ಇದರಲ್ಲಿ ಭಾಗವಹಿಸೋಕ್ಕಾಗೋದಿಲ್ಲ. ಸಣ್ಣ ವಯಸ್ಸಿನಲ್ಲೇ ಇದರ ಕನಸನ್ನು, ಇದರ ಗುರಿಯನ್ನು ಬೆನ್ನು ಹತ್ತಬೇಕು. ಅರ್ಥ ಆಯ್ತಾ? 3 ಜನ ಕರ್ನಾಟಕದಲ್ಲಿ ಭಾಗವಹಿಸಿರ್ತಾರೆ. ಓಕೆ, ಮತ್ತು ಅದಿತಿ ಅಶೋಕ್ ಅವರು ಇದ್ದಾರಲ್ಲ, ಗಾಲ್ಫ್ ಸ್ಪರ್ಧೆಯಲ್ಲಿ 4ನೇ ಸ್ಥಾನ ಪಡೆದಿದ್ದಾರೆ. ಮೆಡಲ್ ತೆಗಿದೇ ಇರ್ಬೋದು, ಆದರೆ ಸ್ಥಾನವನ್ನು ಗಳಿಸುವುದರ ಮೂಲಕ ಕರ್ನಾಟಕದ ಹೆಮ್ಮೆಯ ಕುವರಿಯಾಗಿದ್ದಾರೆ. ಮುಂದೊಂದು ದಿನ ಖಂಡಿತ ಚಿನ್ನದ ಪದಕವನ್ನು ಪಡೆಯಲಿ ಅನ್ನೋದು ನಮ್ಮ ಆಶಯ. ಓಕೆ, ಇನ್ನು ಒಲಿಂಪಿಕ್ಸ್ನಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ ಸ್ಪರ್ಧೆಯಲ್ಲಿ ಸ್ವರ್ಣ ಪದಕ ಪಡೆದಂತಹ ಯಾರು ಅಥ್ಲೀಟ್, ಭಾರತೀಯ ಅಥ್ಲೀಟ್, ಇಂಡಿಯನ್ ಆರ್ಮಿಲಿ ಇದ್ದಾರಂತಲ್ಲ ಶ್ರೀತರು ನೀರಜ್ ಚೋಪ್ರಾ ಇದ್ದಾರಲ್ಲ, ಅವರು ಮೊದಲ ಭಾರತೀಯ ಅಥ್ಲೇಟ್ ಎಂಬ ಕೀರ್ತಿಗೆ ನೀರಜ್ ಚೋಪ್ರಾ ಪಾತ್ರರಾಗಿದ್ದಾರೆ. ಫಸ್ಟ್ ಟೈಮು ನೀವು ಪಡೆದಂಥದ್ದು ಒಲಿಂಪಿಕ್ಸ್ನಲ್ಲಿ ಟ್ರ್ಯಾಕ್ ಆ್ಯಂಡ್ ಫೀಲ್ಡ್ಸಲ್ಲಿ ಸ್ವರ್ಣ ಪದಕ ಪಡೆದರಲ್ಲ ನೀರಜ್ ಚೋಪ್ರಾ, ಆ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಅವರು ಖಾತೆಯನ್ನು ಓಪನ್ ಮಾಡಿದ್ದಾರೆ. ಇನ್ನು ಭಾರತದ ಪುರುಷರ ಹಾಕಿ ತಂಡ ಅಲ್ವಾ ಈ ಸರಿ ಕಂಚನ್ನು ಗೆದ್ದಿದ್ದು, ಅದು ಯಾರ ಜೊತೆಗೆ ಆಡ್ತು ಅನ್ನೋದು ನಾವು ತಿಳ್ಕೊಬೇಕಾಗುತ್ತೆ. ಮತ್ತು ಆ ತಂಡದ ನಾಯಕ ಯಾರು? ನಾನು ಆಗಲೇ ಹೇಳಿದಂಗೆ ಭಾರತದ ಪುರುಷರ ಹಾಕಿ ತಂಡ ಜರ್ಮನಿ ತಂಡವನ್ನು 5-4 ಗೋಲುಗಳಿಂದ ಸೋಲಿಸಿ ಕಂಚಿನ ಪದಕವನ್ನು ಪಡೆದಿದೆ. ಓಕೆ, ನೋಡಿ, ಒಲಿಂಪಿಕ್ಸ್ನಲ್ಲಿ 41 ವರ್ಷಗಳ ನಂತರ ಹಾಕಿ ತಂಡ ಪದಕ ಗೆದ್ದಿರೋದು. 41 ವರ್ಷ ಬೇಕಾಯಿತು. 41 ವರ್ಷದ ಹಿಂದೆ ಭಾರತ ಹಾಕಿಯಲ್ಲಿ ಪದಕವನ್ನು ಗೆದ್ದಿತ್ತು. ಇನ್ನು ಪುರುಷ ಹಾಕಿ ತಂಡದ ನಾಯಕ ಯಾರು? ಮನ್ಪ್ರೀತ್ ಸಿಂಗ್ ಅನ್ನೋರು ಭಾರತದ ಹಾಕಿ ತಂಡದ ನಾಯಕ. ಓಕೆ, ಇನ್ನು 49 kg ವೆಯ್ಟ್ ಲಿಫ್ಟಿಂಗ್ನಲ್ಲಿ ಬೆಳ್ಳಿ ಪದಕ ಪಡೆದ ಮೀರಾಬಾಯಿ ಚಾನು ಅವರು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಪದಕ ಗೆದ್ದ ಭಾರತದ ದ್ವಿತೀಯ ಮಹಿಳೆಯಾಗಿದ್ದಾರೆ. ಹಾಗಾದರೆ ಪ್ರಥಮ ಯಾರು? ಕರ್ಣಂ ಮಲ್ಲೇಶ್ವರಿ. 2000ನಲ್ಲಿ ನಡೆದ ಸಿಡ್ನಿ ಒಲಿಂಪಿಕ್ಸಲ್ಲಿ ಕಂಚಿನ ಪದಕ ಗೆದ್ದಿದ್ರು. ಯಾರು? ಕರ್ಣಂ ಮಲ್ಲೇಶ್ವರಿ. ನಾನು ಆಗಲೇ ಹೇಳಿದ್ನಲ್ಲ, ಈಗ ಯಾರಿಗೋ ಪದಕ ಬಂದಿದೆ. ಎರಡನೇವರು ಅಂದರೆ ಮೊದಲನೇವ್ರು ಯಾರು? ಬಹಳಷ್ಟು ಜನರು ಇಲ್ಲ ರೀ, ತೆಗ್ದಿರೋರೇ ಒಂದು 50 ಜನನೂ ಸಿಗಲ್ಲ. ಅಂಥ ಹೆಸರುಗಳನ್ನು ನಾವು ನೆನ್ಪಿಟ್ಕೋಬೇಕು. ಇಂಥವರ ಕತೆಗಳನ್ನು ನಮ್ಮ ಮಕ್ಕಳುಗಳಿಗೆ ಹೇಳಬೇಕು. ಯಾವುದೋ ಸಿನಿಮಾ ಸ್ಟೋರಿಗಳು ಅಥವಾ ಯಾವುದೋ ಕತೆಗಳನ್ನು ಹೇಳೋದ್ರಿಂದ ಪ್ರಯೋಜನ ಇಲ್ಲ. ಇಂಥವರ ಕತೆಗಳನ್ನು ನಮ್ಮ ಮಕ್ಕಳುಗಳಿಗೆ ಹೇಳಬೇಕು. ಮೊದಲು ಕರ್ಣಂ ಮಲ್ಲೇಶ್ವರಿ ಅವರು 2000ರಲ್ಲಿ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ಕಂಚಿನ ಪದಕ ಗೆದ್ದಿದ್ರು. ಈಗ 49 kg ಮೀರಾಬಾಯಿ ಚಾನೂರವರು, ಇವರ ಕತೆಗಳೆಲ್ಲ ತುಂಬ ಭಾಳ ಪರಿಶ್ರಮದಿಂದ ಬಂದಂಥವ್ರು. ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ಅವರ ಸಾಧನೆಗಳನ್ನು ನೋಡಿದ್ರೆ, ಅವರ ತ್ಯಾಗಗಳನ್ನು ನೋಡಿದ್ರೆ, ಅಲ್ವೇ? ಹಾಗೆ ನೀವು GDS ಬಂಧುಗಳು ಕೂಡ ಆ ಕೆಲಸಗಳನ್ನು ಮಾಡ್ತಾ ಇದ್ದೀರಾ. ಆದರೆ ಅವಕಾಶಗಳು ಪ್ರತಿ ಸಲ ಸಿಗಲ್ಲ. ಈಗ GDSಗಳು ಇಂದ PA ಬರೆಯೋಂಥವ್ರು, ಸರ್ OBCಗೆ ಸೀಟ್ ಇಲ್ಲ, ಯಾಕೆ ಬರೀಬೇಕು? ಅಯ್ಯೋ ಶಿವನೇ, OBCಗೆ ಸೀಟ್ ಇಲ್ಲ, GMಗೆ ಸೀಟ್ ಇಲ್ಲ, SC STಗೆ ಸೀಟ್ ಇಲ್ಲ, GDSಗೆ ವೇಕೆನ್ಸಿನೇ ತೋರಿಸಿಲ್ಲ ಅಂದ್ಬಿಟ್ಟು ಈಗ ಮೊನ್ನೆ ಯಾರು ಆಗಿಲ್ವೇನ್ರಿ? ಎಷ್ಟು ಜನ ಆಗಿದ್ದಾರ್ರಿ ಅಲ್ವಾ? ಯಾರೋ ಒಬ್ಬರು ಆಗ್ಬೋದು, 1000ರಲ್ಲಿ ಒಬ್ಬ, 100ರಲ್ಲಿ ಒಬ್ಬ. ಅವಕಾಶಗಳು ಸಿಕ್ಕೇ ಸಿಗುತ್ತೆ. ಆದರೆ
ತಾಳ್ಮೆ, ಸಮಾಧಾನ ಮತ್ತು ಶ್ರದ್ಧೆಯನ್ನು ನಾವು ಇಟ್ಕೊಳ್ಬೇಕಾಗತ್ತೆ. ಓಕೆ, ಹೀಗೆ ಯಾರೋ ಒಂದು ಪೋಸ್ಟ್ ಇದೆಯಪ್ಪ, ಯಾವನ ಹಾಕವನು ನನಗೆ ಸಿಗಲ್ಲ ಅಂದ್ಕೊಂಡು ಯಾರೂ ಪೋಸ್ಟ್ ಹಾಕಲೇ ಇಲ್ಲ. ಆದರೆ ಯಾರೋ ಒಬ್ಬ ತುಂಬ ಕಡಿಮೆ ಅಂಕ ತೆಗೆದವನು ಹಾಕ್ತಾ ನನಗೆ ಸಿಗ್ಬೋದು ಅನ್ನೋ ಆಶಾವಾದದಿಂದ ಹಾಕ್ತಾ, ಆದರೆ ಅವನಿಗೆ ಸಿಕ್ತು. ಈ ರೀತಿಯ ಹಲವಾರು ಸಂದರ್ಭಗಳು ನಡೆದಿರುತ್ತೆ. ಹಾಗಾಗಿ ಒಂದು ಸ್ಪರ್ಧೆ ಇರಲಿ, ಒಂದು ಪೋಸ್ಟ್ ಇರಲಿ, ಅಥವಾ ಎಕ್ಸಾಮ್ ಮುಗಿಯೋದಕ್ಕೆ 1 ನಿಮಿಷ ಇರಲಿ, ನಿಮ್ಮ ಪ್ರಯತ್ನ ಪರೀಕ್ಷೆಯ ಮುಗಿಯುವವರೆಗೂ, ಯುದ್ಧ ಕೊನೆಗೊಳ್ಳುವವರೆಗೂ ಸೈನಿಕ ತನ್ನ ಆಯುಧಗಳನ್ನು ಕೆಳಗಿಳಿಸಬಾರದು, ಹೋರಾಡುತ್ತಲೇ ಇರಬೇಕು ಅನ್ನೋಂಥದ್ದು ನನ್ನ ಆಶಯ. ಓಕೆ, ಅದನ್ನು ಯು ಶುಡ್ ಫಾಲೋ ಇಟ್. ಓಕೆ, 2 ಗಂಟೆ ಎಕ್ಸಾಮು ಅಂದರೆ ಒಂದೊಂದು ಸರಿ ಮೈಂಡ್ ಅಪ್ಸೆಟ್ ಆಗೋಗ್ಬಿಡುತ್ತೆ. ತಲೆ ಕೆಡಿಸ್ಕೋಬೇಡಿ. ನೀವು ಅದನ್ನು ಸಮಾಧಾನ ಚಿತ್ತದಿಂದ 1-2 ನಿಮಿಷ ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿದ ನಂತರ ನಿಮಗೆ ಯಾವುದೋ ಒಂದು ದಿವ್ಯ ಶಕ್ತಿ ನಿಮಗೆ ಹೊಳಿಬೋದು ಅಲ್ವೇ? ಕೊನೆಯ ಕ್ಷಣದಲ್ಲಿ ನಿಮಗೆ ಯಾವುದೋ ಒಂದು ಸರಿ ಉತ್ತರ ಗೋಚರಿಸ್ಬೋದು. ಹಾಗಾಗಿ ಸೈನಿಕ ಯುದ್ಧ ಕೊನೆಗೊಳ್ಳುವವರೆಗೂ ತನ್ನ ಆಯುಧಗಳನ್ನು ಕೆಳಗಿಳಿಸಬಾರದು. ಮತ್ತು ಯುದ್ಧ ಇರಲಿ ಇಲ್ಲದೇ ಇರಲಿ ಆಯುಧಗಳನ್ನು ಕೆಳಗಿಳಿಸಬಾರ್ದು. ನಿರಂತರವಾದ ಪ್ರಯತ್ನ ಒಂದಷ್ಟು ಪ್ರತಿಫಲವನ್ನು ಕೊಡುತ್ತೆ. ಓಕೆ, ಇನ್ನು ಏಕೆಂದರೆ ಈ 7 ಜನಗಳನ್ನು ತಗೊಂಡ್ರಲ್ಲ, ಅವರ ಬಗೆಗೆ ಒಂದೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬೋದು. PV ಸಿಂಧು ಅವರು ಬ್ಯಾಡ್ಮಿಂಟನ್ ಆಟಗಾರ್ತಿ, ಮಹಿಳಾ ಸಿಂಗಲ್ಸ್ ಬ್ಯಾಡ್ಮಿಂಟನ್ ವಿಭಾಗದಲ್ಲಿ ಕಂಚಿನ ಪದಕ ಗೆದ್ದರು. ಈ ಮೂಲಕ ಸತತ 2 ಒಲಿಂಪಿಕ್ಸ್ ಕ್ರೀಡಾಕೂಟಗಳಲ್ಲಿ ಪದಕ ಜಯಿಸಿದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಎಂಬ ಕೀರ್ತಿಗೆ ಭಾಜನರಾಗಿದ್ದಾರೆ. ನೋಡಿ, ಯಾರು ಅಲ್ಲಿ ನೀರಜ್ ಚೋಪ್ರಾ ಅವರು ಭಾಜನರಾಗಿದ್ದಾರೆ. ಫಸ್ಟ್ ಟೈಮು ಅದು ಟ್ರ್ಯಾಕ್ ಆ್ಯಂಡ್ ಫೀಲ್ಡಲ್ಲಿ ಸ್ವರ್ಣ ತೆಗೆದಂಥದ್ದು. PV ಸಿಂಧು ಹೋದ್ಸರಿನೂ ಗೆದ್ದಿದ್ರು. 2016 ರಿಯೋ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ ಪದಕ ಪಡೆದಿದ್ರು. ಓಕೆ, ಕೇವಲ 2 ಪದಕ ಗೆದ್ದಿದ್ದು ರಿಯೋ ಒಲಿಂಪಿಕ್ಸ್ನಲ್ಲಿ. ನೆನಪಿಡಿ, ಭಾರತ 2016ರಲ್ಲಿ ಕೇವಲ 2 ಪದಕಗಳನ್ನು ಗೆದ್ದಿದ್ದು. ಅದರಲ್ಲಿ ಒಂದು ನಮ್ಮ PV ಸಿಂಧು ಅವರು ಗೆದ್ದಿದ್ರು, ಬೆಳ್ಳಿ ಪದಕವನ್ನು ಪಡೆದಿದ್ರು. ಈ ಬಾರಿಯೂ ಕೂಡ ಕಂಚಿನ ಪದಕವನ್ನು ಗೆಲ್ಲುವ ಮೂಲಕ ಸತತವಾಗಿ ಎರಡು ಒಲಿಂಪಿಕ್ಸ್ನಲ್ಲಿ ಪದಕಗಳನ್ನು ಗೆದ್ದಿದ್ದಾರೆ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾರೆ. ಇನ್ನು 2021 ಆಗಸ್ಟ್ 7ರಂದು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಅಥ್ಲೀಟ್ ನೀರಜ್ ಚೋಪ್ರಾರವರು ಜಾವೆಲಿನ್ ಥ್ರೋ ಸ್ಪರ್ಧೆಯಲ್ಲಿ ಚಿನ್ನದ ಪದಕ ಗೆದ್ದು ಇತಿಹಾಸವನ್ನು ಬರೆದರು. ಯಾವತ್ತು? ಆಗಸ್ಟ್ 7ರಂದು ನಡೀತು. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಆಗಸ್ಟ್ 7ಅನ್ನು ರಾಷ್ಟ್ರೀಯ ಜಾವೆಲಿನ್ ದಿನ ಎಂದು ಆಚರಿಸಲು ಭಾರತೀಯ ಅಥ್ಲೆಟಿಕ್ಸ್ ಫೆಡರೇಷನ್ ತೀರ್ಮಾನಿಸಿದೆ. ನೋಡ್ರಿ, ಮೈ ರೋಮಾಂಚನ ಆಗುತ್ತೆ ಇಂಥ ಕಥೆಗಳನ್ನು ಕೇಳ್ತಾ ಇದ್ರೆ. ಆಗಸ್ಟ್ 7 ಇದೆಯಲ್ಲ, ಆಗಸ್ಟ್ 7ರಲ್ಲಿ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ನೀರಜ್ ಚೋಪ್ರಾ ಏನು ಮಾಡ್ತಾರೆ, ಜಾವೆಲಿನ್ ಥ್ರೋನಲ್ಲಿ ಭಾರತಕ್ಕೆ ಪ್ರಪ್ರಥಮವಾಗಿ ಚಿನ್ನವನ್ನು ಗೆದ್ದುಕೊಡ್ತಾರೆ. ಮತ್ತು ಒಂದೇ ಚಿನ್ನ ಅವರು ಗೆದ್ದಿದ್ದಂಥದ್ದು. ಓಕೆ, ಹಾಗಾಗಿ ಪ್ರತಿ ವರ್ಷ ಆಗಸ್ಟ್ 7ಅನ್ನು ರಾಷ್ಟ್ರೀಯ ಜಾವೆಲಿನ್ ದಿನ. ಇನ್ನೇನ್ರಿ ಬೇಕು ಸಾಧನೆಗಳು? ಅವ್ರು ಸಾಯೋವರೆಗೂ, ಅವ್ರ ಮೊಮ್ಮಕ್ಕಳು ಕಾಲಕ್ಕೆ ಬರೋವರೆಗೂ ಆಗಸ್ಟ್ 7 ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಗೆದ್ದರು. ಹಾಗಾಗಿ ರಾಷ್ಟ್ರೀಯ ಜಾವೆಲಿನ್ ದಿನ ಅಂತ ಭಾರತ ಆಚರಿಸ್ತಾ ಇದೆ. ಇಂತಹ ಸಾಧನೆಗಳನ್ನು ನಾವು ಮಾಡಬೇಕು ಮತ್ತು ಸಾಧನೆಯ ಕಥೆಗಳನ್ನು ಮುಂದಿನ ಪೀಳಿಗೆಗೆ ನಾವು ಹೇಳಬೇಕು. ನಾನು ಯಾಕೆ ಪದೇ ಒತ್ತಿ ಹೇಳ್ತಾ ಇದ್ದೀನಿ, ಕೇವಲ ಪರೀಕ್ಷೆ ನಿಮಗೋಸ್ಕರ ಅಷ್ಟೇ ಅಲ್ಲ. ನೀವು ಎಕ್ಸಾಮ್ ಪಾಸಾಗಿ PA ಆಗ್ತಿರೋ, ಪೋಸ್ಟ್ಮ್ಯಾನ್ ಆಗ್ತಿರೋ, IP ಆಗ್ತಿರೋ, SSP ಆಗ್ತಿರೋ, ಮುಗೀತು ಅಂತ ಅನ್ಕೋಬೇಡಿ. ನಾವು ಕಲಿತ ಜ್ಞಾನವನ್ನು ನಮ್ಮ ಮುಂದಿನ ಪೀಳಿಗೆಗೆ ದಾರಿ ಎರಿಬೇಕು. ಒಂದು ಸನ್ಮಾರ್ಗದಲ್ಲಿ, ಒಂದು ಸತ್ಕಾರ್ಯದಲ್ಲಿ ಅವರನ್ನು ತೊಡಗಿಸಿಕೊಳ್ಳುವಂತಹ ಕೆಲಸದಲ್ಲಿ ನಾವು ಮಾಡಬೇಕು. ಆ ನಾಲೆಡ್ಜ್ಗಳನ್ನು ಅವ್ರಿಗೆ ಹೇಳಲಿ ಅನ್ನೋ ಉದ್ದೇಶದಿಂದ ಜ್ಞಾನದ ಜೊತೆಗೆ ನಿಮಗೆ ಒಂದಷ್ಟು ಒಳ್ಳೆಯ ಮಾತುಗಳನ್ನು ಕೂಡ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಇನ್ನು ಪ್ಯಾರಾ ಒಲಿಂಪಿಕ್ಸ್ ಅಂತ ನಡೀತೆ. ಪ್ಯಾರಾ ಒಲಿಂಪಿಕ್ಸ್ ಅಂದರೆ ನಮ್ಮ ವಿಶೇಷ ಚೇತನರು, ಈಗ ಅಂಗವಿಕಲರು ಅಂತ ಹೇಳೋಕ್ಕಾಗೋದಿಲ್ಲ, ವಿಶೇಷ ಚೇತನರು ಮಾಡುವಂತಹ ಒಂದು ಗೇಮ್ ಇದು. ಈ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಟೋಕಿಯೋದ ಜಪಾನ್ನಲ್ಲಿ ಈ ಪ್ಯಾರಾ ಒಲಿಂಪಿಕ್ಸ್ ನಡೆಯುತ್ತೆ. 24 ಆಗಸ್ಟ್ರಿಂದ ಸೆಪ್ಟೆಂಬರ್ 5ರವರೆಗೆ ಈ ಪ್ಯಾರಾ ಒಲಿಂಪಿಕ್ಸ್ ನಡೆಯುತ್ತೆ. ಒಟ್ಟು 163 ದೇಶಗಳು ಈ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಭಾಗವಹಿಸಿದ್ದು. ಇದರಲ್ಲಿ 22 ಕ್ರೀಡೆಗಳಲ್ಲಿ 540 ವಿಭಾಗಗಳಿವೆ. ಭಾರತ ತಂಡದಿಂದ 54 ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸಿದರು. ಪಥಸಂಚಲನದಲ್ಲಿ ಭಾರತ ತಂಡದ ಧ್ವಜಧಾರಿ ಯಾರು? ತೇಕ್ ಚಂದ್ ಅಂತ, ಶಾರ್ಟ್ ಪುಟ್ ಎಸೆಯುವಂಥವರು ತೇಕ್ ಚಂದ್ ಅಂತ, ಇವರು ಧ್ವಜಧಾರಿಯಾಗಿದ್ದರು ಪ್ಯಾರಾ ಒಲಿಂಪಿಕ್ಸ್. ಇಲ್ಲೂ ಕೂಡ ಏನು ಕಡಿಮೆ ಇಲ್ಲ, ಸುಮಾರು 10 ಪದಕಗಳನ್ನು ಇಲ್ಲಿ ಪ್ಯಾರಾ ಒಲಿಂಪಿಕ್ಸ್ನಲ್ಲಿ ಗೆದ್ದಿದ್ದಾರೆ. 2 ಚಿನ್ನ, 5 ಬೆಳ್ಳಿ ಮತ್ತು 3
ಕಂಚು ಇದೆ. ಒಂದು ಸರಿ ಹಾಗೆ ಗ್ಲಾನ್ಸ್ ಮಾಡ್ಕೊಂಬಿಡೋಣ. ಅವನಿ ಲೇಕಾರ ಅಂತ ಅವರು ಶೂಟಿಂಗ್ನಲ್ಲಿ ಚಿನ್ನವನ್ನು ಗೆಲ್ತಾರೆ. ಸುಮಿತಾ ಎಸ್ ಅನ್ನೋರು ಜಾವೆಲಿನ್ ಥ್ರೋನಲ್ಲಿ ಚಿನ್ನವನ್ನು ಗೆಲ್ತಾರೆ. ಬವಿನಾ ಪಟೇಲ್ ಟೇಬಲ್ ಟೆನ್ನಿಸ್ನಲ್ಲಿ ಬೆಳ್ಳಿಯನ್ನು ಗೆಲ್ತಾರೆ. ನಿಷಾದಾ ಕುಮಾರ್ ಹೈ ಜಂಪ್ನಲ್ಲಿ, ದೇವೇಂದ್ರ ಜಾವೆಲಿನ್ ಥ್ರೋನಲ್ಲಿ, ಯೋಗೇಶ್ ಕತುನಿಯಾ ಡಿಸ್ಕಸ್ ಥ್ರೋನಲ್ಲಿ, ಮರಿಯಪ್ಪನ್ ತಂಗವೇಲು ಹೈ ಜಂಪ್ನಲ್ಲಿ, ಶರತ್ ಕುಮಾರ್ ಹೈ ಜಂಪ್ನಲ್ಲಿ, ಸಿಂಗರಾಜ್ ಶೂಟಿಂಗ್ನಲ್ಲಿ, ಸುಂದರ್ ಸಿಂಗ್ ಗುಜ್ರಾರ್ ಜಾವೆಲಿನ್ ಥ್ರೋನಲ್ಲಿ. ನೋಡಿ ಜಾವೆಲಿನ್ ಥ್ರೋ ನೋಡಿ ಈ ಗೇಮ್ ಪದಗಳನ್ನೇ ಕೇಳಿರಲಿಲ್ಲ, ಆದರೆ ಎಷ್ಟೊಂದು ಉಪಯುಕ್ತವಾದ ಮಾಹಿತಿಗಳನ್ನು ಸಾಧನೆಗಳನ್ನು ಮಾಡೋದಕ್ಕೆ ಅವಕಾಶಗಳನ್ನು ತೆರೆದಿಟ್ಟಿದೆ. ಅರ್ಥ ಆಯ್ತಲ್ಲ. ಇದು ಪ್ಯಾರಾ ಒಲಿಂಪಿಕ್ಸು. ಇದು ಕೂಡ ಆಗಸ್ಟ್ ನೋಡಿ, ಮೇಯ್ನ್ ಒಲಿಂಪಿಕ್ಸು ಜುಲೈ 23ರಿಂದ ಆಗಸ್ಟ್ 8ರವರೆಗೆ ನಡೆದರೆ, ಪ್ಯಾರಾ ಒಲಿಂಪಿಕ್ಸು 24 ಆಗಸ್ಟಿಂದ ಸೆಪ್ಟೆಂಬರ್ 5ರವರೆಗೂ ಕೂಡ ನಡೆಯುತ್ತೆ. ಓಕೆ, ಅರ್ಥ ಆಯ್ತಾ. ಇದು ಒಲಿಂಪಿಕ್ಸ್ ಬಗೆಗೆ, ಟೋಕಿಯೋ ಒಲಿಂಪಿಕ್ಸ್ ಬಗೆಗೆ ಒಂದಷ್ಟು ವಿಚಾರಗಳನ್ನು ನಾವು ಈಗ ತಿಳ್ಕೊಂಡಿದ್ದ ಆಯಿತು. ಇದರಿಂದ ಒಂದು ಅಥವಾ ಎರಡು ಪ್ರಶ್ನೆಗಳು ಬರುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಇದು ದೇಶಕ್ಕೆ ಹೆಮ್ಮೆಯಾಗಿರುವಂತಹ ಸ್ಪರ್ಧೆ ಆಗಿರೋದ್ರಿಂದ ಈ ರೀತಿಯ ಪ್ರಶ್ನೆಗಳು ಬರೋದಕ್ಕೆ ಸಾಧ್ಯತೆ ಇರುತ್ತೆ. ಇನ್ನು ಇಲ್ಲಿ ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು ಅನ್ನೋಂಥದ್ದನ್ನು ಒಂದು ಸುಮ್ಮನೆ ಹಾಗೆ ಒಂದು ಗ್ಲಾನ್ಸ್ ಮಾಡ್ಕೊಂಬಿಡೋಣ. ಓಕೆ, ಯಾವ ರೀತಿಯ ಪ್ರಶ್ನೆಗಳನ್ನು ಕೇಳ್ಬೋದು. ವೆನ್ ವಾಸ್ ದ ಟೋಕಿಯೋ ಒಲಿಂಪಿಕ್ಸ್ ಗೇಮ್ನ ಓಪನಿಂಗ್ ಸೆರೆಮನಿ ಯಾವಾಗ ನಡೆಯಿತು? ಜುಲೈ 22, ಜುಲೈ 23, ಜುಲೈ 24, ಜುಲೈ 25. ಏನು ಆನ್ಸರ್ ಬರೀತೀರಾ? ಓಪನಿಂಗ್ ಸೆರೆಮನಿ ಅಂದರೆ ಯಾವಾಗ ಉದ್ಘಾಟನೆ ಮಾಡಲಾಯಿತು ಅಂತ. ಯಾವಾಗ ಉದ್ಘಾಟನೆ ಮಾಡಲಾಯಿತು? ಜುಲೈ 23ನೇ ತಾರೀಕು. ನೆನ್ಪಿಟ್ಕೊಳ್ಳಿ. ಆಗಸ್ಟ್ 7 ಕೂಡ ನೆನ್ಪಿಟ್ಕೋಬೇಕು. ರಾಷ್ಟ್ರೀಯ ಜಾವೆಲಿನ್ ದಿನ ಜುಲೈ 23ರಂದು ಟೋಕಿಯೋ 2020 ಒಲಿಂಪಿಕ್ಸ್ನ ಓಪನಿಂಗ್ ಸೆರೆಮನಿ ನಡೆಯಿತು. ಎಲ್ಲಿ? ಇದಕ್ಕೋಸ್ಕರನೇ ಹೊಸ ಸ್ಟೇಡಿಯಂನ ಬಿಲ್ಟ್ ಮಾಡಿದರು. ಎಲ್ಲಿ? ಟೋಕಿಯೋದಲ್ಲಿ ನ್ಯಾಷನಲ್ ಸ್ಟೇಡಿಯಂನ ಬಿಲ್ಟ್ ಮಾಡಿದರು. ಟೋಕಿಯೋ ಎಲ್ಲಿದೆ? ಜಪಾನ್ನಲ್ಲಿದೆ. ಯಾವಾಗ? ಜುಲೈ 23, 2021ರಲ್ಲಿ. ಓಕೆ, ಇನ್ಯಾವ ಪ್ರಶ್ನೆಗಳನ್ನು ಕೇಳ್ಬೋದು? ವಾಟ್ ವಾಸ್ ದ ಸೈಜ್ ಆಫ್ ದ ಇಂಡಿಯನ್ ಕಾಂಟಿನೆಂಟ್ ಅಟ್ ದ ಟೋಕಿಯೋ ಒಲಿಂಪಿಕ್ಸ್ 2020ರಲ್ಲಿ? 2020 ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಭಾರತದ ಗಾತ್ರ ಏನಂತ ಕೇಳ್ಬೋದು. ಆಪ್ಷನ್ಗಳು 228, 336, 248, 196 ಅಂತ ಇದೆ. ಇದರಲ್ಲಿ ಎಷ್ಟು? 228. ಇಂಡಿಯಾ ಸೆಂಟ್ ಇಟ್ಸ್ ಲಾರ್ಜೆಸ್ಟ್ ಎವರ್ contingent to the Tokyo Olympics 2020. The total size of the contingent, including players, coaches, officials and support staff, amounts 228. ಅಂದರೆ ಎಷ್ಟು ಜನ ಭಾಗವಹಿಸಿದ್ರು ಅಂತ. ಅಂದರೆ ಎಂಟೈರ್ ಸ್ಟಾಫು. ಈಗ ಸ್ಪರ್ಧಿಗಳು, ಕ್ರೀಡಾಪಟುಗಳು 120 ಜನ ಕ್ರೀಡಾಪಟುಗಳು ಭಾಗವಹಿಸಿದ್ರು, ನಿಮ್ಗೆ ಗೊತ್ತಿದೆ. ಆದರೆ ಎಲ್ಲವರನ್ನ ಸೇರಿ ನೋಡಿ, ಇಲ್ಲಿ ಒಂದು ಹೊಸ ಪದಗಳು ಬಂದಾಗ ಅದನ್ನು ತಿಳ್ಕೊಳ್ಳೋ ಅಂಥದ್ದು ಅವಶ್ಯಕತೆ ಇದೆ. ಎಲ್ಲರೂ ಸೇರಿ, ಯಾರು? ಪ್ಲೇಯರ್ಸು, ಕೋಚಸ್ಸು ಎಲ್ಲರೂ ಸೇರಿ 228 ಜನ ಒಂದು ತಂಡ ಭಾಗವಹಿಸಿದ್ದಂಥದ್ದು. 120 ಜನ ಇಲ್ಲಿ ಪ್ಲೇಯರ್ಸೇ ಇದ್ದರು. ಓಕೆ, ಅರ್ಥ ಆಯ್ತಾ? ನೋಡಿ ಇಲ್ಲಿ, ವಿಚ್ ಅಮಾಂಗ್ ದ ಫಾಲೋಯಿಂಗ್ ಬ್ಯಾಡ್ಮಿಂಟನ್ ಪ್ಲೇಯರ್ಸ್, ಈ ಕೆಳಗಿನಲ್ಲಿ ಯಾವ ಬ್ಯಾಡ್ಮಿಂಟನ್ ಪ್ಲೇಯರ್ಸ್ಗಳು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಸ್ಥಾನ ಪಡೆಯಲು ಸಫಲರಾಗಲಿಲ್ಲ? ಸೈನಾ ನೆಹ್ವಾಲ್, PV ಸಿಂಧು, ಬಿ ಸಾಯಿ ಪ್ರಣೀತ್, ಚಿರಾಗ್ ಶೆಟ್ಟಿ. ಓಕೆ, ಇದರಲ್ಲಿ ಯಾರು ನಿಮಗೆ ಹೆಸರು ಗೊತ್ತಿರ್ಬೋದು? ಸೈನಾ ನೆಹ್ವಾಲ್, ಇಂಡಿಯಾಸ್ ಫಸ್ಟ್ ಬ್ಯಾಡ್ಮಿಂಟನ್ ಪ್ಲೇಯರ್ ಟು ವಿನ್ ಎ ಮೆಡಲ್ ಅಟ್ ಒಲಿಂಪಿಕ್ಸ್ ಗೇಮ್ನಲ್ಲಿ ಮೊದಲ ಮೆಡಲ್ ಗೆಲ್ಲದ ಸೈನಾ ನೆಹ್ವಾಲು ಈ ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಅರ್ಹತೆ ಪಡೀಲಿಲ್ಲ. ನೋಡಿ, ಯಾವಾಗ ಬೇಕಾದರೂ ಆಗ್ಬೋದು. ನಾವು ಬುದ್ಧಿವಂತರು ಅಂತ ಅಂದ್ಕೊಂಡಿರ್ತೀವಿ, ಆದರೆ ಅದು ಯಾವತ್ತೂ ಕೂಡ ಕೈ ಹಿಡಿಯೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಸೋಲನ್ನು ಕೂಡ ಅನುಭವಿಸ್ಬೇಕಾಗತ್ತೆ. ಮೊದಲ ಒಲಿಂಪಿಕ್ಸ್ ಗೇಮ್ನಲ್ಲಿ ಫಸ್ಟ್ ಬ್ಯಾಡ್ಮಿಂಟನ್ ಪ್ಲೇಯರ್ ಮೆಡಲನ್ನು ವಿನ್ ಮಾಡಿದಂಥ ಸೈನಾ ನೆಹ್ವಾಲು 2020ರಲ್ಲಿ ನಡೆದಂತಹ ಒಲಿಂಪಿಕ್ಸ್ನಲ್ಲಿ ಅವರು ಅರ್ಹತೆಯನ್ನು ಗಳಿಸಿಲ್ಲ. ಅದನ್ನು ಅವರು ಮಿನಿಮಮ್ ಕ್ವಾಲಿಫಿಕೇಷನ್ನ ಪಡೆಯೋದಕ್ಕೆ ಅವರು ವಿಫಲರಾಗಿರ್ತಾರೆ. ಓಕೆ, ಹಾಗಾಗಿ ಈ ರೀತಿಯ ಹಲವಾರು ಪ್ರಶ್ನೆಗಳು ಬರ್ತವೆ. ಅದರ ಕಡೆಗೆ ಗಮನ ಹರಿಸಿ. ನೋಡಿ, ಎಂಟೈರು ನಿಮಗೆ ಎಷ್ಟು? 1,
ಒಂದು ಕ್ವಶನ್ನು ಅಥವಾ 1 ಆರ್ 2 ಕ್ವಶನ್ಸ್ ಇದರಿಂದ ಬರೋ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಒಲಿಂಪಿಕ್ಸು ಮತ್ತು ಪ್ಯಾರಾ ಒಲಿಂಪಿಕ್ಸು ಮೆಡಲ್ ಗೆದ್ದಂಥವ್ರು, ಅದರ ಹಿಂದಿನ ಇತಿಹಾಸ, ಇವುಗಳ ಕಡೆಗೆ ಗಮನ ಹರಿಸಿ. ಓಕೆ, ಈಗ GK ನಲ್ಲಿ ನಿಮಗೆ 1 ಕ್ವಶನ್ ಅಥವಾ 2 ಕ್ವಶನ್ನು ಗ್ಯಾರಂಟಿ ಆಯಿತು. ಓಕೆ, ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಪ್ರಯತ್ನ ನಿರಂತರವಾಗಿರಲಿ, ನಿಮ್ಮಲ್ಲಿ ನಿಮಗೆ ಭರವಸೆ ಇರಲಿ, ಓದಿದ್ದನ್ನು ಪದೇ ಪದೇ ನೆನಪಿಸಿಕೊಳ್ಳಿ, ನಿಮ್ಮ ಸ್ನೇಹಿತರೊಟ್ಟಿಗೆ ಚರ್ಚಿಸಿ, ಗೊಂದಲಕ್ಕೆ ಈಡಾಗಬೇಡಿ. ಕೆಲವರು ಗೊಂದಲ ಮಾಡ್ಕೊ, ಸರ್ ಅಲ್ಲಿ ಅಷ್ಟಿದೆ ಇಲ್ಲಿಷ್ಟಿದೆ. ನೋಡಿ, ಒಂದು ವಿಚಾರ, ಒಂದು ಕಾನ್ಸೆಪ್ಟನ್ನ ನೀವು ತಿಳ್ಕೊಂಡಾದಮೇಲೆ, ಯಾಕೆಂದರೆ ನಮ್ಮ ವಿಡಿಯೋ ತರಗತಿಗಳಲ್ಲಿ ಹೇಳುವಂಥದ್ದು ಕಾನ್ಸೆಪ್ಟ್ಗಳು ಪಕ್ಕ ಕಾನ್ಸೆಪ್ಟ್ಗಳಾಗಿರ್ತವೆ. ಓಕೆ, ಬರವಣಿಗೆಯಲ್ಲಿ ಮೂಲಕ ಬರುವಂಥದ್ದು ಪುಸ್ತಕದಲ್ಲಾಗಿರ್ಬೋದು ಅಥವಾ ವಾಟ್ಸಪ್ಪಲ್ಲಿ ಕೊಡುವಂಥ ಕ್ವಿಜ್ಗಳಲ್ಲಾಗಿರ್ಬೋದು ಒಂದಷ್ಟು ತಪ್ಪುಗಳು, ರೈಟಿಂಗ್ ಎರರ್ಸ್ ಬರ್ಬೋದು. ಆದರೆ ನಾವು ಪಾಠ ಮಾಡಬೇಕಾದ್ರೆ ಆ ರೀತಿಯ ತಪ್ಪು ಸಂದೇಶಗಳನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ದಯವಿಟ್ಟು ಎಲ್ಲ ವಿಡಿಯೋ ಕ್ಲಾಸ್ಗಳನ್ನು ನೋಡಿ ಆ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಮತ್ತೆ ಸಿಗೋಣ. ನಮಸ್ಕಾರ.